ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಇನ್ ಗುಲ್ಬರ್ಗಾ ಚಾನೆಲ್ನ ಎಲ್ಲ ವೀಕ್ಷಕರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. 76ನೇ ಗಣರಾಜ್ಯೋತ್ಸವ ಹಿನ್ನೆಲೆ ಪೊಲೀಸ್ ಪರೇಡ್ ಮೈದಾನದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಜೂನ್ ಅಂತ್ಯದ ವೇಳೆಗೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಭೂಮಿಯ ದಾಖಲೆಗಳ ಡಿಜಿಟಲೀಕರಣ ಮಾಡಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಅದ್ದೂರಿಯಾಗಿ ಜರುಗಿದ ದಾಮೋದರ್ ರಘೋಜಿ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭ. ಬಸವೇಶ್ವರ ಆಸ್ಪತ್ರೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಗಣರಾಜ್ಯೋತ್ಸವ ಸಮಾರಂಭ. ಇದೀಗ ವಾರ್ತೆಗಳ ವಿವರ. 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾಗವಹಿಸಿದ್ದ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಬಳಿಕ ತೆರೆದ ಜೀಪಿನಲ್ಲಿ ಪೊಲೀಸ್, ಎನ್ಸಿಸಿ ಶಾಲಾ ಮಕ್ಕಳ ತುಕುಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ಇದೀಗ ಬಹು ಆಕರ್ಷಕವಾಗಿ ಪಥಸಂಚಲನವನ್ನು ನೆರವೇರಿಸಿಕೊಂಡು ಶ್ರೀ ಮಲ್ಲಯ್ಯ RPIDR ಕಲಬುರಗಿ ಪರೇಡ್ ಕಮಾಂಡರ್ ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ಶ್ರೀ ದುರ್ಗಸಿಂಹ RSI DAR ಕಲಬುರಗಿ ಇವರ ನೇತೃತ್ವದಲ್ಲಿ ಇವತ್ತಿನ ಮುಖ್ಯ ಅತಿಥಿಯವರಲ್ಲಿ ಅನುಮತಿ ಪಡೆಯಲು ಮುಖ್ಯ ವೇದಿಕೆಯತ್ತ ಬರ್ತಾ ಇದ್ದಾರೆ ಪರೇಡ್ ಕಮಾಂಡರ್. ಮಾನ್ಯರೇ, ಕವಾಯತು ಮುಕ್ತಾಯವಾಗಿದ್ದು ಕವಾಯತನ್ನು ನಿರ್ಗಮಿಸಲು ನಮ್ಮ ಅನುಮತಿ ಕೋರುತ್ತೇನೆ. ಇದೀಗ ಪರೇಡ್ ಕಮಾಂಡರ್ ಅವರು ಮುಖ್ಯ ಅತಿಥಿಯವರಿಂದ ಪರವಾನಗಿ ಪಡೆದು ಸದ್ಯದಲ್ಲಿಯೇ ಪರೇಡ್ ಪಡೆಗಳನ್ನು ಮಾರ್ಚ್ ಮಾಡಿಕೊಂಡು ಹೋಗಲು ಸ್ವಸ್ಥಾನಕ್ಕೆ ಮರಳುತ್ತಿದ್ದಾರೆ. ಈಗ ಬಹು ಆಕರ್ಷಕವಾಗಿ ಪಥಸಂಚಲನವನ್ನು ನೆರವೇರಿಸಿಕೊಟ್ಟು ಶ್ರೀ ಮಲ್ಲಯ್ಯ RPIDR ಕಲಬುರಗಿ ಪರೇಡ್ ಕಮಾಂಡರ್ ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ಶ್ರೀ ದುರ್ಗಸಿಂಹ RSI DAR ಕಲಬುರಗಿ ಇವರ ನೇತೃತ್ವದಲ್ಲಿ ಇವತ್ತಿನ ಈ ಪಥಸಂಚಲನವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ಇದೀಗ ಬಳಿಕ ಮಾತನಾಡಿದ ಅವರು, ಕಾಯಕ ದಾಸೋಹಕ್ಕೆ ತಮ್ಮದೇ ಕಾಣಿಕೆ ನೀಡಿದ ಶ್ರೀ ಶರಣಬಸವೇಶ್ವರರ ಪುಣ್ಯ ಸ್ಥಳವಿದು. ವಿಶ್ವದ ಮಾನವ ಕುಲಕ್ಕೆ ಸಮಾನತೆ ಸಂದೇಶ ನೀಡಿದ ಬಸವಣ್ಣನವರನ್ನು ನಮ್ಮ ನಾಯಕ ಎಂದು ಘೋಷಣೆ ಮಾಡಿದ್ದು, ಬಸವಣ್ಣ ಹಾಗೂ ಇತರೆ ಶರಣರ ವಚನಗಳನ್ನು ವಿಶ್ವಕ್ಕೆ ಪರಿಚಯಿಸುವ ದೃಷ್ಟಿಯಿಂದ ವಚನ ಸಂಗ್ರಹಾಲಯ ವಚನ ಮಂಟಪವನ್ನು ಕಲಬುರಗಿಯಲ್ಲಿ ಸ್ಥಾಪಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ಹೇಳಿದ್ದಾರೆ. ಚಕ್ರವರ್ತಿ ನೀರು ಪಿಟೀಲು ನಡೆಸುತ್ತಿದ್ದರು. ಅದೇ ರೀತಿ ಭಾರತದ ಸಂವಿಧಾನ ಕರಡು ಸಮಿತಿಯು ದೇಶದಲ್ಲಿ ಸಾಕಷ್ಟು ಗೊಂದಲ ಇದ್ದಾಗ ವಿಳಂಬ ಮಾಡ್ತಾ ಇರೋದು ಇವರು ಘೋಷಿಸಿದರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ಸವಾಲುಗಳಿಗೆ ಉತ್ತರ ಅಂದಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಅವ್ರು ನೀಡಿದರು. ಅವ್ರು ಹೇಳ್ತಾರೆ, ನೀವು ಹೋಲಿಕೆ ಮಾಡಿ ತೊಂದರೆ ಇಲ್ಲ, ಯೋಗ ಯಾಕಾಗಿದೆ ಅಂತ ಕೇಳಿ ಅದಕ್ಕೆ ಉತ್ತರಿಸ್ತೀನಿ. ನಾವು ಬೇರೆ ದೇಶಗಳ ಸಂವಿಧಾನ
ಮಾಡಬೇಕು ಅಂತ ಹೇಳೋದು. ಉದಾಹರಣೆಗೆ ಅಮೆರಿಕದ ಸಂವಿಧಾನ ಬರೀ 4 ತಿಂಗಳಲ್ಲಿ ಅನುಷ್ಠಾನಕ್ಕೆ ಬಂತು. ಕೆನಡಾದ ಸಂವಿಧಾನ 2 ವರ್ಷ 5 ತಿಂಗಳಲ್ಲಿ ಬಂತು. ಆಸ್ಟ್ರೇಲಿಯಾದ ಸಂವಿಧಾನ 9 ವರ್ಷದಲ್ಲಿ ಬಂತು. ಸೌತ್ ಆಫ್ರಿಕಾದ ಸಂವಿಧಾನ 1 ವರ್ಷದಲ್ಲಿ ಬಂತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಅವು ಇದು ನಿಜ, ನಾವು ಸಾಕಷ್ಟು ಸಮಯ ತಗೊಂಡಿದ್ದೇವೆ. ಅಮೆರಿಕ ಸಂವಿಧಾನ ಇರ್ಬೋದು, ಸೌತ್ ಆಫ್ರಿಕಾ ಸಂವಿಧಾನ ಇರ್ಬೋದು, ಅವರು ತಗೊಂಡಿದ್ದ ಸಮಯಕ್ಕಿಂತ ನಾವು ಹೆಚ್ಚು ಸಮಯ ತಗೊಂಡಿದ್ದೇವೆ. ಆದರೆ ನೀವು ಆಸ್ಟ್ರೇಲಿಯಾ ಹೋಲಿಕೆ ಮಾಡಿದಾಗ ನಾವು ಸಮಯ ತಗೊಂಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಹೋಲಿಕೆ ಮಾಡಬೇಕು ಅಂದ್ರೆ ನಾವು ನ್ಯಾಯಯುತವಾಗಿ ಮಾಡಬೇಕು. ಸಮಯ ಒಳ್ಳೆ ಗತಿಗೆ ನೀವು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಮೊದಲನೇದಾಗಿ ಅಮೆರಿಕ, ಕೆನಡಾ, ಸೌತ್ ಆಫ್ರಿಕಾ ಅಥವಾ ಆಸ್ಟ್ರೇಲಿಯಾ ಸಂವಿಧಾನ ನಮ್ಮ ಸಂವಿಧಾನಕ್ಕಿಂತ ಬಹಳ ಚಿಕ್ಕ ಸಂವಿಧಾನ. ನಮ್ಮ ಸಂವಿಧಾನದಲ್ಲಿ 395 ಆರ್ಟಿಕಲ್ಗಳಿವೆ. ಅಮೆರಿಕನ್ ಸಂವಿಧಾನದಲ್ಲಿ ಬರೀ 7 ಆರ್ಟಿಕಲ್ ಇದೆ. ಕೆನಡಾದ ಸಂವಿಧಾನದಲ್ಲಿ 147 ಇದೆ. ಆಸ್ಟ್ರೇಲಿಯಾ ಸಂವಿಧಾನದಲ್ಲಿ 178 ಇದೆ. ಸೌತ್ ಆಫ್ರಿಕಾ ಸಂವಿಧಾನದಲ್ಲಿ 153 ಇದೆ. ಎರಡನೇದಾಗಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಅಥವಾ ಬೇರೆ ದೇಶದ ಸಂವಿಧಾನದ ಸಮಿತಿಗಳಿಗೆ ತಿದ್ದುಪಡಿಗಳ ಸಮಸ್ಯೆ ಅಂದ್ರೆ ಅಮೆರಿಕದ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ. ಆದ್ರೆ ನಮ್ಮ ಸಂವಿಧಾನದ ಸಮಿತಿಗೆ ನಾವು ಸಂವಿಧಾನವನ್ನು ಅಸ್ತಿತ್ವ ತರಬೇಕಾದಾಗ 2473 ತಿದ್ದುಪಡಿಗಳನ್ನ ಮಾಡಬೇಕಾಗಿತ್ತು. ನಮ್ಮ ಸಂವಿಧಾನ ಹಾಗೆ ಅಸ್ತಿತ್ವಕ್ಕೆ ಬಂದಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಅಧ್ಯಯನ ಮಾಡಬೇಕಾಗಿತ್ತು. ನಮ್ಮ ದೇಶದ ವಿಶಾಲತೆ, ವಿವಿಧತೆ, ವಿಶಿಷ್ಟತೆಯನ್ನ ಗಣನೆ ತಗೊಂಡು ನಾವು ಸಂವಿಧಾನ ಮಾಡಬೇಕಾಗಿತ್ತು. ನಮ್ಮ ಸಂವಿಧಾನಕ್ಕೆ ಬೇರೆ ಸಂದರ್ಭದಲ್ಲಿ ಇಟ್ ಇಸ್ ಅ ಬ್ಯಾಗ್ ಆಫ್ ಬೋರೋಯಿಂಗ್ಸ್ ಕೂಡ ಅಂತ ಹೇಳ್ತಾರೆ. ನಮ್ಮ ಸಂವಿಧಾನದಲ್ಲಿರುವ ದ ಕಾನ್ಸೆಪ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಮೆರಿಕ ಸಂವಿಧಾನ, ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಐರ್ಲೆಂಡ್ ಸಂವಿಧಾನ, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಅಂತ ಏನು ಘೋಷವಾಕ್ಯ ಇದೆ ಅದು ಫ್ರಾನ್ಸ್ ಸಂವಿಧಾನ. ಪಂಚವಾರ್ಷಿಕ ಯೋಜನೆ ಅದರ 5-year ಪ್ಲಾನ್ ಅಂತ ಬಂದಿದ್ದು ನಾವು USSR ಇಂದ ತಗೊಂಡಿದ್ದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಮೆಂಟ್ ಲಾ ನಾವು ಜಪಾನ್ ಸಂವಿಧಾನದಿಂದ ತಗೊಂಡಿದ್ದು. ನಮ್ಮ ದೇಶದ ವಿಭಿನ್ನತೆ ಮತ್ತು ವಿಶಿಷ್ಟತೆಯನ್ನು ರಕ್ಷಿಸಲು ಹಲವಾರು ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ಜಾರಿಗೆ ಇವತ್ತು ನಮ್ಮ ಸಂವಿಧಾನ ಬಂದಿದೆ. ನಾವೆಲ್ಲರೂ ನಮ್ಮ ಪೀಠಿಕೆಯನ್ನ ಗಮನಿಸಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಪೀಠಿಕೆಯಲ್ಲಿ ಬಹಳ ಒಂದು ಮಹತ್ವವಾದಂತ ವಿಷಯ ಆಗಿದೆ. ಬಹಳ ಸ್ಪಷ್ಟವಾಗಿ ನಾವು ಏನ್ ಹೇಳ್ತೀವಿ ಅದರಲ್ಲಿ ಅಂದ್ರೆ ಭಾರತದ ಎಲ್ಲ ಪ್ರಜೆಗಳಿಗೆ ನಾವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನಾವು ನೀಡ್ತೇವೆ ಅಂತ ನಾವು ಉಲ್ಲೇಖಿಸಿದ್ದೇವೆ ನಮ್ಮ ಪೀಠಿಕೆಯಲ್ಲಿ. ಆದ್ರಿಂದಲೇ ನಮ್ಮ ಸರ್ಕಾರಗಳು ಬಂದಾಗೆಲ್ಲ ನಮ್ಮ ಯೋಜನೆ ಮತ್ತು ನಮ್ಮ ನೀತಿ ಯಾವಾಗಲೂ ಕೂಡ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯ ಪರವಾಗಿ ನಾವು ಮಾಡಿದ್ದೇವೆ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾವು ಯಾವಾಗಲೂ ಕೂಡ ನಮ್ಮ ಯೋಜನೆಗಳಿರ್ಬೋದು, ನೀತಿಗಳಿರ್ಬೋದು ರೂಪಿಸಬೇಕಾದ್ರೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕೊಡಬೇಕಂತ ನಾವು ಯೋಜನೆಗಳನ್ನ ನಾವು ರೂಪಿಸ್ತೇವೆ. ಉದಾಹರಣೆಗೆ ನಮ್ಮ 5 ಗ್ಯಾರಂಟಿಗಳೇ ತಗೊಳ್ಳಿ. ಕಲಬುರಗಿ ಜಿಲ್ಲೆಯಲ್ಲಿ ಗೃಹಜ್ಯೋತಿ ಫಲಾನುಭವಿಗಳು 5,58,000 ಜನ ಇದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳು 5,45,000 ಇದ್ದಾರೆ. ಅನ್ನಭಾಗ್ಯ ಫಲಾನುಭವಿಗಳು 20,50,000 ಜನ ಇದ್ದಾರೆ. ಶಕ್ತಿ ಫಲಾನುಭವಿಗಳು ದಿನಕ್ಕೆ 1,75,000 ಮಹಿಳೆಯರು ಉಚಿತವಾಗಿ ಇವತ್ತು ನಮ್ಮ KSRTCದಲ್ಲಿ ಓಡಾಡ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಯುವ ನಿಧಿ ಯೋಜನೆ ಅಡಿಯಲ್ಲಿ ಇವತ್ತು 15,000 ಯುವಕರು ಇದರ ಲಾಭ ಪಡಿತಾ ಇದ್ದಾರೆ. ನಾವು ಮೂರನೇ ನಾವು ನಡೆದಿದ್ದೇವೆ. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸಿದ್ದೇವೆ. ಯಾವ ಧರ್ಮ ನಿಮ್ದು, ಯಾವ ಜಾತಿ ನಿಮ್ದು ಅಥವಾ ನೀವು ಯಾರಿಗೆ ಓಡಾಡಿದ್ರು ಅಂತಲೂ ಕೂಡ ನಾವು ಕೇಳ್ತಾ ಇಲ್ಲ. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಧರ್ಮ. ಬಸವಣ್ಣನವರ ಹೇಳ್ತಾರೆ ಸಮಪಾನ ಅಂತ ಏನು ಹೇಳ್ತಾರೆ ಆ ಒಂದು ತತ್ವವನ್ನ ನಾವು ನಮ್ಮ ಯೋಜನೆ ಮುಖಾಂತರ ನಾವು ಜಾರಿಗೆ ತರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ
ನಾವು ಈ ವರ್ಷ ಬಹಳ ವಿಭಿನ್ನ ಮತ್ತು ಏನು ಇನ್ನೋವೇಟಿವ್ ವರ್ಷ ಅಂತ ಹೇಳ್ತೀವಿ, ಅದನ್ನ ನಾವು ತಗೊಂಡಿದ್ದೀವಿ. ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಆರ್ಥಿಕ ಹಾಗೂ ಸಾಮಾಜಿಕ ಬಲ ತುಂಬಬೇಕು ಅಂದ್ಬಿಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಆಶ್ಚರ್ಯ ಆಗ್ಬೋದು. ಕಾರ್ಯಕ್ರಮದಲ್ಲಿ ಕಲಬುರಗಿ ದಕ್ಷಿಣ ಶಾಸಕ ಅಲಂಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿ ಮತ್ತು ಕರ್ನಾಟಕ ರೇಷ್ಮೆ ಅಭಿವೃದ್ಧಿ ನಿಯಮಿತದ ಅಧ್ಯಕ್ಷೆ ಖನಿಜ್ ಫಾತಿಮಾ, ನಿಜಶರಣ ಅಂಬಿಕರ ಚೌಡಯ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷ ಬಾಬುರಾವ್ ಚಿಂಚನ್ಸೂರ್, ವಿಧಾನ ಪರಿಷತ್ ಶಾಸಕರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದೇವೇಂದ್ರಪ್ಪ ಮರ್ತೂರ್, ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜಹರ್ ಆಲಂ ಖಾನ್, ಕೆಕೆಆರ್ಡಿಬಿ ಮಂಡಳಿ ಕಾರ್ಯದರ್ಶಿ ಎಂ ಸುಂದರೇಶ್ ಬಾಬು, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಎಸ್ಡಿ ಶರಣಪ್ಪ, ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತ ಅವಿನಾಶ್ ಸಿಂಧೆ, ಡಿಸಿಪಿ ಕನಿಕಾ ಸಿಕ್ರಿವಾಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಭೂ ದಾಖಲೆಗಳ ಡಿಜಿಟಲೀಕರಣ ಮಾಡುವುದರಿಂದಾಗಿ ಹಳೆಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನು ಶಾಶ್ವತ ಡಿಜಿಟಲ್ ದಾಖಲೆಗಳಾಗಿ ಪರಿವರ್ತನೆ ಹೊಂದಿ ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಜೂನ್ ಅಂತ್ಯದ ವೇಳೆಗೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಭೂ ದಾಖಲೆಗಳ ಎ ಹಾಗೂ ಬಿ ಶ್ರೇಣಿಯ ದಾಖಲೆಗಳ ಡಿಜಿಟಲೀಕರಣ ಮಾಡಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭೂ ಸುರಕ್ಷಾ ಯೋಜನೆ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಕಲಬುರಗಿ ಜಿಲ್ಲೆಯ ಎಲ್ಲ ಕಂದಾಯ ತಾಲೂಕುಗಳ ಅಡಿಯಲ್ಲಿ ಬರುವ ಭೂಮಿಗಳ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವ ಉದ್ದೇಶ ಹೊಂದಿದ್ದು, ನಿಜಾಮನ ಕಾಲದಿಂದಲೂ ಇರುವ ಕೈಬರಹದ ದಾಖಲೆಗಳನ್ನು ಕೂಡ ಡಿಜಿಟಲೀಕರಣ ಮಾಡಲಾಗುವುದು. ಇದರಿಂದಾಗಿ ಭೂ ದಾಖಲೆಗಳ ಸಂರಕ್ಷಣೆ ಮಾಡಿದಂತಾಗುತ್ತದೆ ಎಂದು ಸಚಿವರು ಹೇಳಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅವರು, ಕಂದಾಯ ಇಲಾಖೆಯಲ್ಲಿ ಕೆಲ ದಾಖಲೆಗಳು ಲಭ್ಯವಿರುವುದಿಲ್ಲವಾದ್ದರಿಂದ ಸಾರ್ವಜನಿಕರು ನ್ಯಾಯಾಲಯದ ದಾವೆ ಹೂಡುವಂತಾಗಿದ್ದು, ದಾಖಲೆಗಳ ಡಿಜಿಟಲೀಕರಣ ಮಾಡುವುದರಿಂದ ದಾಖಲೆಗಳು ತಂತ್ರಾಂಶದಲ್ಲಿ ಲಭ್ಯವಾಗಲಿವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಅಲಂಪ್ರಭು ಪಾಟೀಲ್, ಖನಿಜ್ ಫಾತಿಮಾ, ಜಗದೇವ್ ಗುತ್ತೇದಾರ್, ಕೂಡ ಅಧ್ಯಕ್ಷ ಮಜಹರ್ ಆಲಂ ಖಾನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜಿಲ್ಲಾಡಳಿತದಿಂದ ಇದನ್ನು ನಾವು ಮಿಷನ್ ಮೋಡಲ್ ತೊಗೊಂಡು ಇಡೀ ಜಿಲ್ಲೆಯಲ್ಲಿ ಮಾಡಬೇಕಂತ ಒಂದು ಸಂಕಲ್ಪ ಇದೆ. ಸೊ ಇದನ್ನು ನಾವು ಫಸ್ಟ್ ಇಲ್ಲಿಂದ ಪ್ರಾರಂಭ ಮಾಡಿ ಅಟ್ಲೀಸ್ಟ್ ಒಂದು 1,500 ಮಾಡಿದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ, ನಮ್ಮ ಜನರಿಗೆ ಮಾಡಬಹುದು ಅಂದ್ಬಿಟ್ಟು. ಸ್ವಲ್ಪ ಕಷ್ಟದ ಕೆಲಸ ಇದೆ, ಬಟ್ ಆದಷ್ಟು ಬೇಗ ಇದನ್ನು ಮಾಡುವಂತೆ ಸ್ವಲ್ಪ ಕ್ರಮ ಕೈಗೊಳ್ಳಿ. ಥ್ಯಾಂಕ್ ಯು. ಕಲಬುರಗಿ ನಗರದ ಪ್ರತಿಷ್ಠಿತ ಶ್ರೀ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯಲ್ಲಿ 2 ದಿನಗಳ ಕಾಲ ಆಯೋಜನೆ ಮಾಡಲಾಗಿದ್ದ ವಾರ್ಷಿಕೋತ್ಸವ ಸಮಾರಂಭವು ಅದ್ಧೂರಿಯಾಗಿ ಸಮಾರೋಪಗೊಂಡಿತ್ತು. ರಘೋಜಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರೋಪ ಸಮಾರಂಭವನ್ನು ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಢಗೆ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಘೋಜಿ ಶಾಲೆಯ ಶೈಕ್ಷಣಿಕ ಸೇವೆಯು ಅತ್ಯಮೂಲ್ಯವಾಗಿದ್ದು, ವಿದ್ಯಾರ್ಥಿಗಳು ಇಲ್ಲಿ ಉತ್ತಮ ಅಭ್ಯಾಸ ಮಾಡಿ ಶಾಲೆಗೆ ಹಾಗೂ ಪಾಲಕರಿಗೆ ಒಳ್ಳೆಯ ಕೀರ್ತಿ ತಂದುಕೊಡಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ನಂತರ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ರಘೋಜಿ ಶಾಲೆಯ ಟ್ರಸ್ಟಿ ನಂದಿನಿ ರಘೋಜಿ ಅವರು, ಶ್ರೀ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯು ಕಳೆದ 6 ವರ್ಷಗಳಿಂದ ಶೈಕ್ಷಣಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ಸಮಾರಂಭದಲ್ಲಿ ಶಾಲಾ ಮಕ್ಕಳಿಂದ ಸಂಗೀತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಕ್ಕಳು ಕನ್ನಡ ಹಾಗೂ ಹಿಂದಿ ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಗಮನ ಸೆಳೆದರು. ಮಕ್ಕಳಿಗೆ ನಾವು ಕೊಡಬಹುದಾದ ದೊಡ್ಡ ಗಿಫ್ಟ್ ಏನು ಹೇಳಿ? ಒಳ್ಳೆಯ ಶಿಕ್ಷಣ. ಎರಡನೇದು ನಿಮ್ಮ ಸಮಯ. ನಿಮ್ಮ ಸಮಯ ಯಾಕಂತಂದರೆ, ವೆದರ್ ವಿ ಆರ್ ಸ್ಪೆಂಡಿಂಗ್ ಅಟ್ಲೀಸ್ಟ್ 1 to 2 hours ವಿತ್ ಅವರ್ ಕಿಡ್ಸ್. ಎಲ್ಲರೂ ಬ್ಯುಸಿ ಇದ್ದೀವಿ. ಮಗು ಸ್ಕೂಲಿಂದ ಬಂದಾಗ ಮಗು ಜೊತೆ ಆಟ ಆಡುವಂಥದ್ದು, ಮಗುವಿನ ಜೊತೆ ಟೈಮ್ ಕಳೆಯುವಂಥದ್ದು, ಏನು ಸ್ಕೂಲಲ್ಲಿ ಏನಾಯಿತು ಅದನ್ನು ತಿಳ್ಕೊಳ್ಳುವಂಥದ್ದು. ಅಟ್ಲೀಸ್ಟ್ ಚೈಲ್ಡ್ ಶುಡ್ ಫೀಲ್ ಹ್ಯಾಪಿ ಟು ಗೋ ಬ್ಯಾಕ್ ಟು ಹೋಮ್.
ಮನೆಗೆ ಬಂದ ತಕ್ಷಣ ಮತ್ತೆ ನಾವು ಹೋಮ್ವರ್ಕ್ ಮಾಡಿದೀಯಾ, ಎಷ್ಟು ಮಾರ್ಕ್ಸ್ ತಗೊಂಡೆ, ಆ ರೀತಿಯ ಒತ್ತಡ ಹಾಕಬಾರ್ದು ಅಂತ ನಾನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಯಾರೇ ತಗೊಳ್ಳಿ, ನೀವು ಯು ಲುಕ್ ಎನಿ ಗ್ರೇಟ್ ಸಕ್ಸಸ್ಫುಲ್ ಸ್ಟೋರೀಸ್, ಯಾವುದೇ ಒಂದು ಸಾಧನೆ ಮಾಡಿದ್ದಾರೆ, ಎಲ್ಲರೂ ಎವರೇಜ್, ಯಾರು ಓನ್ಲಿ ಟಾಪರ್ಸೇ ಸಾಧನೆ ಮಾಡಿದ್ದಾರೆ ಅಂತಿಲ್ಲ. ಎಲ್ಲ ರೀತಿಯ ವಿದ್ಯಾರ್ಥಿಗಳು ಆಫ್ಟರ್ ಡೆಕೇಡ್ಸ್ ಅವ್ರದ್ದೇ ಆದ ರೀತಿಯಲ್ಲಿ ಸಮಾಜಕ್ಕೆ, ತಮ್ಮ ಕುಟುಂಬಕ್ಕೆ ಕೊಡುಗೆನ ನೀಡ್ತಾರೆ. ಇಲ್ಲಿ ಕುಳಿತವ್ರು ಯಾರು ನಾವೆಲ್ಲರೂ ಅಕಾಡೆಮಿಕ್ಸ್ನಲ್ಲಿ ಎಕ್ಸಲೆಂಟ್ ಇರಲಿಲ್ಲ, ಪ್ರತಿಯೊಬ್ಬರು ಇರಲಿಕ್ಕಿಲ್ಲ, ಅಟ್ಲೀಸ್ಟ್ ಫ್ಯೂ ಮೇ ಬಿ ದೇರ್. ಹಾಗಾಗಿ ನಾವು ಯಾವುದು ಬರೀ ಎಜುಕೇಷನ್ಗೆ ಒತ್ತು ಕೊಡದೆ ಹೋಲಿಸ್ಟಿಕ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಒಳ್ಳೆಯ ಸಂಸ್ಕೃತಿ ನೀಡಿ, ಶಿಸ್ತನ್ನು ನೀಡಿ ಮಕ್ಕಳಿಗೆ, ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಕಿಡ್ಸ್, ಆ ರೀತಿ ತಾವೆಲ್ಲರೂ ಮಾಡ್ತೀರಂತ ಹೇಳುತ್ತಾ, ತಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಈ ವಿದ್ಯಾಸಂಸ್ಥೆ ದಾಮೋದರ ರಾಘೋಜಿ ಮೆಮೋರಿಯಲ್ ಸ್ಕೂಲ್ ಇನ್ನಷ್ಟು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಲಿ, ಅವರ ಉಜ್ವಲ ಭವಿಷ್ಯಕ್ಕೆ ಒಳ್ಳೆಯ ಬುನಾದಿಯನ್ನು ಹಾಕಲಿ ಅಂತ ಹೇಳುತ್ತಾ, ತಮ್ಮೆಲ್ಲರಿಗೂ 2025 ವರ್ಷದ ಹಾರ್ದಿಕ ಶುಭಾಶಯ. All the dignitaries, teaching, non-teaching, and my dear students. Today we are gathered here to celebrate 6th annual day, and it gives me immense pleasure to see our children perform so well. It is said that education is a key to unlock the door of success and happiness. ನೀವೆಲ್ಲರೂ ಇಲ್ಲಿ ಬಂದವರು, ನಮ್ಮ ಪಾಲಕರು, ನಮ್ಮ ಶಿಕ್ಷಕರು, ಹಾಗೆ ನಮ್ಮ ಮಕ್ಕಳಿಗೆ ಶಿಕ್ಷಣದ ಮಹತ್ವ ಗೊತ್ತು. ಆ ಮಹತ್ವ ಗೊತ್ತಿದ್ದ ಮೇಲೆ ನೀವು ನಮ್ಮನ್ನು ಭರವಸೆ ಮಾಡಿ ಇಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿದ್ದೀರಾ. ಇಟ್ ಗಿವ್ಸ್ ಮೀ, ಐ ಆಮ್ filled with gratitude that you all have trusted us so much and have admitted your children in our institution. We promise you to provide the best quality education and to recognize the talent of each and every student. I, the trustee, and all the teachers and principal assure you that we will provide the best that is possible from us. Teachers and principal play a very important role in the development of any child. So our teachers and principal have worked really hard to achieve success in academics and in co-curriculum activities. I would like to get to your notice two of the major achievements that we have achieved this year. One of our students from the 9th standard, Prashant D. Jhankar, has represented our school at the state, at the national CBSE 200-meter running at Varanasi, and he was one among the 2 students to represent our state, and he was the only student to represent from Hyderabad, Karnataka. We are really proud of him. And there are 3 students from 10th standard, Karbasappa, Lingraj and Rohan, who have participated in Heritage Quiz state level competition, and they were in 9th position. And academically also, every year we are performing really well and we are giving our best. This all took 7 years for us to achieve. Since we have an experience of more than 7 years, we'll promise to deliver better and better result in the coming future. One of the most important thing is teachers and their dedication. I guarantee I have seen them working day and night, and whatever facilities that we as management can provide, we are also providing. I would like to request all the 10th standard students to give their best. They have just few days left. I want them to work fully dedicatedly, and I want them to work really hard because we are expecting a really high score from them. And all those 10 students, I would like you to be with us only because you have learned from so many years. We would like you to continue 2 more years with us only at Sri Damodar Raghojee PU College of Commerce and Science. At our college, we provide best quality education. There are highly experienced teachers, well-equipped labs, and amazing classroom facilities.
facilities. We are providing CET coaching, NEET, JEE and CA coaching. We promise to deliver at least 10 MBBS students this year through the NEET examination and at least 3 students to get engineering seats at NIT. We hope that you also take admission in our ಸಮಾರಂಭದಲ್ಲಿ ದಾಮೋದರ್ ರಘೋಜಿ ಮೆಮೋರಿಯಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಮಚಂದ್ರ ಡಿ ರಘೋಜಿ, ಕಾರ್ಯದರ್ಶಿ ಮೀರಾ ರಘೋಜಿ, ಟ್ರಸ್ಟಿ ಕಮಲಾಬಾಯಿ ರಘೋಜಿ, ಮೋನಾಶ್ರೀ ರಘೋಜಿ, ವಿಷ್ಣು ಕಾಳೋಜಿ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಎನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ
ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಭಾರತದ ಇತಿಹಾಸದಲ್ಲೇ ಮೈಲಿಗಲ್ಲು ಸೃಷ್ಟಿಸಿದ ಸಂವಿಧಾನ ಜಾರಿಗೆ ಬಂದ ದಿನವಾದ ಗಣರಾಜ್ಯೋತ್ಸವವನ್ನು ಕಲಬುರಗಿಯ ಬಸವೇಶ್ವರ ಬೋಧನಾ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. 76ನೇ ಗಣರಾಜ್ಯೋತ್ಸವದ ಹಿನ್ನೆಲೆ ಬಸವೇಶ್ವರ ಆಸ್ಪತ್ರೆಗೆ ವಿದ್ಯುತ್ ದೀಪಾಲಂಕಾರಗಳಿಂದ ಶೃಂಗರಿಸಲಾಗಿತ್ತು. ಆಸ್ಪತ್ರೆಯ ಭದ್ರತಾ ಸಿಬ್ಬಂದಿ ಗಣರಾಜ್ಯೋತ್ಸವದ ಅಂಗವಾಗಿ ಪ್ರದರ್ಶನ ನಡಿಗೆಯನ್ನ ಪ್ರಸ್ತುತಪಡಿಸಿದ್ರು. ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಬಸವೇಶ್ವರ ಆಸ್ಪತ್ರೆಯ ಸಂಚಾಲಕರಾದ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರು ಧ್ವಜಾರೋಹಣವನ್ನ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಸಂವಿಧಾನ ಜಾರಿಗೆ ಬಂದಿರುವ ಕುರಿತಾದ ಐತಿಹಾಸಿಕ ಹಿನ್ನೆಲೆ, ಅದರ ಮಹತ್ವವನ್ನು ಕುರಿತು ಭಾಷಣ ಮಾಡಿದ್ರು. ಸಂವಿಧಾನ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಕರೆ ನೀಡಿದರು. ಬಸವೇಶ್ವರ ಆಸ್ಪತ್ರೆಯಲ್ಲಿ ಇವತ್ತ 76ನೇ ಗಣರಾಜ್ಯೋತ್ಸವನ ಅತ್ಯಂತ ವಿಜೃಂಭಣೆಯನ್ನು ಆಚರಿಸಲಾಗಿದೆ. ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರ ವತಿಯಿಂದ ಇವತ್ತು ತಮಗೆ ಹಾಗೂ ತಮ್ಮ ಎಲ್ಲರಿಗೂ ಇವತ್ತು ಗಣರಾಜ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ. ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಭೀಮಳ್ಳಿ ಅವರು ಮಾತನಾಡಿ, ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುವುದರೊಂದಿಗೆ ಸಂಸ್ಥೆಯ ಕಾರ್ಯಶೀಲತೆ, ಅಭಿವೃದ್ಧಿ ಕಾರ್ಯಗಳು, ಅದಕ್ಕಾಗಿ ಎಲ್ಲ ಉದ್ಯೋಗಿಗಳ ಸಹಕಾರದ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಗಣರಾಜ್ಯೋತ್ಸವ ದಿನಾಚರಣೆಗೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವತ್ತು 76 ವರ್ಷ ಆಯಿತು ಭಾರತ ದೇಶ ರಿಪಬ್ಲಿಕ್ ಆಗಿ. ಸೊ ಐ ವಿಶ್ ಎವ್ರಿಬಡಿ ಒನ್ಸ್ ಅಗೇನ್ ಹ್ಯಾಪಿ ರಿಪಬ್ಲಿಕ್ ಡೇ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ಶಿವಾನಂದ್ ಮೇಳ್ಕುಂದಿ, ಆಸ್ಪತ್ರೆಯ ವೈದ್ಯ ಅಧೀಕ್ಷಕರಾದ ಡಾಕ್ಟರ್ ಆನಂದ್ ಗಾರಂಪಳ್ಳಿ, ಆಸ್ಪತ್ರೆಯ ಸಮಸ್ತ ವೈದ್ಯರು, ಅರೆ ವೈದ್ಯಕೀಯ ಉದ್ಯೋಗಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 76ನೇ ಗಣರಾಜ್ಯೋತ್ಸವ ದಿನಾಚರಣೆ ಮತ್ತು ಧ್ವಜಾರೋಹಣ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಭಾಗವಹಿಸಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ನಮೋಶಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. तमाम सावधान. नेशनल सल्यूट, सल्यूट. नेशनल एंथम बिगिन. जन गण मन अधिनायक जय हे भारत भाग्य विधाता. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ ಜನತೆಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವನ್ನು ಜನವರಿ 26ರಂದು ಜಾರಿಗೆ ತರಲಾಯಿತು. ಅಂದಿನಿಂದ ಇಲ್ಲಿಯವರೆಗೆ ಕಳೆದ 75 ವರ್ಷಗಳಿಂದ ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡುತ್ತಾ ಬರಲಾಗುತ್ತದೆ. ಸಂವಿಧಾನವನ್ನು ಒಳ್ಳೆಯ ರೀತಿಯಲ್ಲಿ ಜಾರಿಗೆ ತಂದು ಸಂವಿಧಾನದ ಆಶಯಗಳನ್ನು ಕಾಪಾಡಿಕೊಂಡು ಹೋಗುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 76ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ
ಮೊದಲನೇದಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 15ನೇ ಆಗಸ್ಟ್ 47 ನಮಗೆ ಸ್ವಾತಂತ್ರ್ಯ ಸಿಕ್ತು. ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದ ನಂತರ ಬ್ರಿಟಿಷರು ಕೊನೆಗೆ ಸರೆಂಡರ್ ಆಗಿ ನಮಗೆ ಸ್ವಾತಂತ್ರ್ಯ ಕೊಟ್ಟರು. ಆದರೆ ನಮ್ಮ ಸಂವಿಧಾನವನ್ನು ಡ್ರಾಫ್ಟ್ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟು ಆ ಡ್ರಾಫ್ಟ್ ಕಮಿಟಿಯಲ್ಲಿ ಸೇರ್ಲಿಕ್ಕೆ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಡಬೇಕಾಯಿತು. ಇದು ಸತ್ಯಾಂಶ. ತದನಂತರ he became the chairman of the draft committee and subsequently he gave the draft committee to the Constituent Assembly and it was adopted on November 26, 1949. And this day, our Prime Minister has already announced that this day will be called as Samvidhana Divas. We have already celebrated that Samvidhana Divas, and today, that is 26 January 1950, ಇವತ್ತು 76ನೇ ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ. It is on this day the Constitution has come into existence. Justice, liberty, equality, fraternity ಇವೆಲ್ಲವನ್ನು ಜಾರಿಗೆ ಬಂತು. ನಮ್ಮ ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ ಕಾನೂನು, ಸುವ್ಯವಸ್ಥೆ, ಡಿಸಿಪ್ಲಿನ್ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ವಿ ಹ್ಯಾವ್ ಫ್ರೀಡಮ್. ದಟ್ ಫ್ರೀಡಮ್ ಹ್ಯಾಸ್ ಸರ್ಟನ್ ರೂಲ್ಸ್, ಸರ್ಟನ್ ರೆಗ್ಯುಲೇಷನ್ಸ್. ತಮ್ಮದೇ ಆದಂಥ ಒಂದು ನೀತಿ ನಿಯಮ ಇದೆ. ಎಲ್ಲವನ್ನು ನಾನೇನು ಬೇಕಾದ್ ಮಾಡ್ತೀನಿ ಅಂತಿಲ್ಲ. ಆ ಕಟ್ಟುನಿಟ್ಟಿನ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗಿದೆ. ಆ ಫಾಲೋ ಮಾಡಿದರೆ ಮಾತ್ರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೇ ವೇಳೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸಮಸ್ತ ಬೋಧಕೇತರ ಸಿಬ್ಬಂದಿಗಳಿಗೆ ಗಣರಾಜ್ಯೋತ್ಸವದ ಶುಭ ದಿನದಂದು ಪರಿಷ್ಕೃತ ವೇತನ ಶ್ರೇಣಿ ಜಾರಿ ಮಾಡುವ ಐತಿಹಾಸಿಕ ನಿರ್ಧಾರವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಪ್ರಕಟಿಸಿದರು. 76ನೇ ಗಣರಾಜ್ಯೋತ್ಸವ ದಿನ. ಈ ಸಂದರ್ಭದಲ್ಲಿ ರಾಜ್ಯದ ಈ ಭಾಗದ ಎಲ್ಲ ಜನತೆಗೆ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಂವಿಧಾನ ಇಂದಿನಿಂದನೇ ಜಾರಿಗೆ ತಂದಿದ್ದಾರೆ. ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನ ವಿಚ್ ವಾಸ್ ಅಡಾಪ್ಟೆಡ್ ಆನ್ 26th November 1949. ಸಂವಿಧಾನ ದಿವಸ ಅಂತಂತೂ ಕೂಡ ಆ ದಿನ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಇವತ್ತು 75 ವರ್ಷ ಆಯಿತು. ಇವತ್ತು 75 ವರ್ಷದ ನಂತರ ನಾವು ಯಾವ ಮಟ್ಟಿಗೆ ಈ ರಿಪಬ್ಲಿಕ್ ಡೇ ಅಥವಾ ನಾವೇನು ಫ್ರೆಟರ್ನಿಟಿ, ನಮ್ಮದು ಡಿಗ್ನಿಟ್ರಿ ಇತ್ಯಾದಿ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಅದನ್ನು ನಾವೆಲ್ಲರೂ ನಮ್ಮ ಜವಾಬ್ದಾರಿ ಆ ಸಂವಿಧಾನವನ್ನು ಒಳ್ಳೆಯ ರೀತಿಯಿಂದ ಜಾರಿಗೆ ತಂದು ಜನರಿಗೆ ಆ ಫ್ರೀಡಮನ್ನು ತಲುಪಿಸುವಂಥದ್ದು. ಇವತ್ತು ಮತ್ತೊಮ್ಮೆ ಎಲ್ಲರಿಗೆ ಶುಭಾಶಯಗಳನ್ನು ಹೇಳುತ್ತಾ, ನಮ್ಮ ಕಾಲೇಜಲ್ಲಿ ಅಂದರೆ ಇವತ್ತು HKE ಸೊಸೈಟಿಯ ಈ ಗಣರಾಜ್ಯೋತ್ಸವ ದಿನ ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಪ್ಲಸ್ ನಾನ್ ಟೀಚಿಂಗ್ ಸ್ಟಾಫ್, ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಮೆಂಬರ್ಸ್ಗಳಿಗೆ 2012ರಲ್ಲಿ ನಾವು ಹಿಂದೆ ಹೊಸ ಸ್ಕೇಲನ್ನು ಕೊಟ್ಟಿದ್ವಿ. ಆಗ 6ನೇ ವೇತನ ಆಯೋಗದ ಒಂದು ಸ್ಕೇಲನ್ನು ಆಗ ಜಾರಿಗೆ ತಂದಿದ್ವಿ. ತದನಂತರ ಸ್ಕೇಲನ್ನು ಕೊಟ್ಟಿರಲಿಲ್ಲ. ಅಂದರೆ ನ್ಯೂ ಸ್ಕೇಲ್ ವಾಸ್ ನೆವರ್ ಗಿವನ್. ದೋ ದ ಗೌರ್ಮೆಂಟ್ ಆಫ್ ಕರ್ನಾಟಕ 2018ರಲ್ಲಿ ಅದು ಇಂಟ್ರೊಡ್ಯೂಸ್ ಮಾಡಿದರು. ಬೇರೆ ಬೇರೆ ಕಾರಣದಿಂದ ಈ 6 ವರ್ಷದಲ್ಲಿ ನಮ್ಮ ಸ್ಕೇಲನ್ನು ಹೆಚ್ಚಿಗೆ ಆಗಿರಲಿಲ್ಲ. ನಾನ್ ಟೀಚಿಂಗ್ ಸ್ಟಾಫ್ ಅವರಿಗೆ ನಾವು ಹೊಸ ಸ್ಕೇಲನ್ನು ಅಥವಾ ಮಾಡಿಫೈಡ್ 6 ಸ್ಕೇಲ್ ಕೊಡುವಂಥ ನಾವೊಂದು ನಿರ್ಣಯ ತಗೊಂಡಿದ್ದೀವಿ. 1ನೇ ಜನವರಿಯಿಂದ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ದಟ್ ಆ ಹೊಸ ಸ್ಕೇಲಿನ ಸಂಬಳ ಫೆಬ್ರವರಿಯಿಂದ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇರೋದು, ಅದು PDA ಇರಲಿ, ಡೆಂಟಲ್ ಕಾಲೇಜ್ ಇರಲಿ, MR ಮೆಡಿಕಲ್ ಕಾಲೇಜ್, ಬಸವೇಶ್ವರ ಹಾಸ್ಪಿಟಲ್ ಎಲ್ಲೇ ಇರಲಿ,
ಆ ಕೆಲಸದ ಬಗ್ಗೆ ಸ್ವಲ್ಪ ಒಂದು ಕೆಲವು ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ. ಒಟ್ಟಾರೆ ವಿ ಆರ್ ಫಾರ್ ಡೆವಲಪ್ಮೆಂಟ್, ವಿ ಆರ್ ಆಸ್ಕಿಂಗ್ ಆಲ್ ದ ಎಂಪ್ಲಾಯೀಸ್, ನೀವು ಕೂಡ ಶ್ರಮ ಹಾಕಿ ಸಂಸ್ಥೆ ಭಾಳಷ್ಟು ನಿಮ್ಗೆ ಕೊಟ್ಟಿದೆ, ನೀವು ಕೂಡ ಸಂಸ್ಥೆ ಕೊಡಬೇಕು ಅಂತ ಮಾತನ್ನು ಹೇಳಿದ್ದೇವೆ. ಮತ್ತೊಮ್ಮೆ ಬಳಿಕ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ಆರ್ ಪಾಟೀಲ್ ಅವರು, ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾವು 76ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವನ್ನು 1947ರ ಜನವರಿ 26ರಂದು ಜಾರಿಗೆ ತರಲಾಯಿತು. ಅಂದಿನಿಂದ ಜನವರಿ 26ರಂದು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದ್ದಾರೆ. Today we are celebrating 76th Republic Day. On behalf of PDA College of Engineering, I extend a warm welcome to each and every one of you gathered here today to celebrate the 76th Republic Day of our great nation, India. Today we gather to commemorate the historic day when our constitution given by Dr. Babasaheb Ambedkar came into effect, marking the transition of India from a British dominion to a sovereign republic. As we celebrate this glorious day, let us pay tribute to the visionaries who drafted our constitution, which has been the guiding force behind our nation's progress. Our constitution is a beacon of hope, justice and equality, and it is our duty to uphold its principles. As we move forward, let us strive to build a nation that is just, equitable and prosperous for all. Let us work together to create a society that values diversity, promotes inclusivity and fosters growth. As per the direction of our Honorable President and Management HT Society, we are working with important parameters for the continuous improvement in our institutions. I am happy to say that first time in the history of our institution, our admissions in undergraduate crossed 1000 mark. There are 1009 admissions in the first year and 142 admissions for lateral entry and total of 1151 admissions for this year. Even our PG admissions have increased from 20 to 35 this academic year. In the last 3 months, 13 companies visited our campus for recruitment drive. Total of 188 students placed so far, and many companies are visiting our campus in the next 6 months. We also provided 2,000 permissions to access LinkedIn resources free of cost for our students. ಸಮಾರಂಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಚಿಂಚೋಳಿ, ಉಪಪ್ರಚಾರರಾದ ಡಾಕ್ಟರ್ ಎಸ್ಆರ್ ಹೊಟ್ಟಿ, ಡಾಕ್ಟರ್ ಭಾರತಿ ಹರಸೂರ್ ಹಾಗೂ ಎಚ್ಕೆಇ ಸಂಸ್ಥೆಯ ಅನೇಕ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸಂಸ್ಥೆಯ ಎಲ್ಲ ಕಾಲೇಜುಗಳ ಮುಖ್ಯಸ್ಥರು, ಸಿಬ್ಬಂದಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಪ್ರಾಧ್ಯಾಪಕಿ ಡಾಕ್ಟರ್ ಸುಜಾತಾ ಬಿರಾದಾರ್ ಕಾರ್ಯಕ್ರಮ ನಿರೂಪಿಸಿದ್ದರು. ವಿದ್ಯಾರ್ಥಿ ಅಖಿಲೇಶ್ ಹಾಗೂ ಮಾಧುರಿ ಪ್ರಾರ್ಥಿಸಿದರು. ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಎಂವೈ ಪಾಟೀಲ್ ಫೌಂಡೇಶನ್ ಶಾಂತಾ ಆಸ್ಪತ್ರೆಯಲ್ಲಿ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ಹಾಗೂ ಕಣ್ಣಿನ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು. ನಗರದ ಹೈಕೋರ್ಟ್ ಬಳಿ ಇರುವ ಎಂವೈ ಪಾಟೀಲ್ ಫೌಂಡೇಶನ್ ಶಾಂತಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗಾಗಿ ಗಣರಾಜ್ಯೋತ್ಸವ ಹಿನ್ನೆಲೆ ಆಯೋಜನೆ ಮಾಡಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸಾರ್ವಜನಿಕರು, ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಲಾಭವನ್ನು ಪಡೆದುಕೊಂಡರು. ನಮಸ್ಕಾರ. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಕೋರುತ್ತಾ, ಇಂದಿನ ನ್ಯಾಷನಲ್ ಫೆಸ್ಟಿವಲ್ ಇದೆ, ರಿಪಬ್ಲಿಕ್ ಡೇ. ಈ ಸುದಿನದ ಅಂಗವಾಗಿ ನಾವು ಶಾಂತಾ ಆಸ್ಪತ್ರೆ ವತಿಯಿಂದ ಫ್ರೀ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಜೊತೆಯಾಗಿ ಯಾವುದೇ ಪೇಷಂಟ್ ಇರ್ಬೋದು, ಅವರಿಗೆ ಯಾವುದೇ ಥರನಾದ ತೊಂದರೆಗೆ ಒಳಗಾಗಿದ್ದರೆ ಈ ಫ್ರೀ ಕ್ಯಾಂಪ್ದ ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತ, ಈ ಫ್ರೀ ಕ್ಯಾಂಪಲ್ಲಿ ಇವತ್ತು ಜನರಲ್ ಮೆಡಿಸಿನ್ ಇರ್ಬೋದು, ಶಸ್ತ್ರಚಿಕಿತ್ಸೆ ಇರ್ಬೋದು, ಕಣ್ಣಿನ ಚಿಕಿತ್ಸೆ ಇರ್ಬೋದು,
ಕಿಡ್ನಿ, ಲಿವರ್, ಕಾರ್ಡಿಯಾಲಜಿ ಹೀಗೆ ಎಲ್ಲ ವಿಭಾಗದ ವೈದ್ಯರಿಂದ, ನುರಿತ ವೈದ್ಯರಿಂದ ನಾವು ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೀವಿ. ಈ ಶಿಬಿರದಲ್ಲಿ ನಾವು ಪೇಷಂಟ್ಗೆ ಬೇಕಾದಂಥ ಬ್ಲಡ್ ಟೆಸ್ಟ್ಗಳಿರ್ಬೋದು, ಇನ್ನಿತರ ಏನು ರೇಡಿಯಾಲಜಿ ಡಯಾಗ್ನೋಸ್ಟಿಕ್ ಆದಂಥ ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡ್ ಇವೆಲ್ಲ ನಾವು ಭಾಳ ಕಡಿಮೆ ದರದಲ್ಲಿ ಅವರಿಗೆ ಮಾಡ್ತಾಯಿದ್ದೀವಿ ಮತ್ತು ಕೆಲವು ಉಚಿತ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಯಾವುದಾದ್ರೂ ಅವರಿಗೆ ಹೆಚ್ಚಿನ ಶಸ್ತ್ರಚಿಕಿತ್ಸೆ ಅದು ಬೇಕಾದರೂ ಕೂಡ ಅದನ್ನು ರಿಯಾಯಿತಿ ದರದಲ್ಲಿ ಕೂಡ ನಾವು ಅವರಿಗೆ ಆಪ್ರೇಷನ್ ಕೊಡ್ತಾಯಿದ್ದೀವಿ. ಜೊತೆಗೆ ಎಲ್ಲ ರೋಗಿಗಳಿಗೆ ನಾವು ಉಚಿತವಾಗಿ ಅವರಿಗೆ ಔಷಧಿನೂ ಕೂಡ ನಾವು ಕೊಡ್ತಾಯಿದ್ದೀವಿ. ಅದಕ್ಕಾಗಿ ಏನು ಶುಭ ದಿನ ಇದೆ ಇವತ್ತು, ಗಣರಾಜ್ಯೋತ್ಸವ ದಿನ, ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಬಯಸಿ ಈ ಆರೋಗ್ಯ ಶಿಬಿರದ ತಾವೆಲ್ಲರೂ ಏನು ಕಲಬುರಗಿ ಮತ್ತು ಕಲಬುರಗಿ ಸುತ್ತಮುತ್ತ ಇದ್ದಂಥ ಎಲ್ಲ ಈ ವೇಳೆ ಮಾತನಾಡಿದ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಂಜೀವ್ ಪಾಟೀಲ್ ಅವರು, ಶಾಂತ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಮಕ್ಕಳಿಗೆ ಮೊಬೈಲ್, ಟಿವಿಗಳಿಂದ ದೂರ ಇಡಬೇಕು ಎಂದು ಸಲಹೆ ನೀಡಿದರು. ಶಿಬಿರದಲ್ಲಿ ಬಡ ರೋಗಿಗಳಿಗೆ ಸಾಮಾನ್ಯ ರಕ್ತ ತಪಾಸಣೆ, ಬಿಪಿ ಮತ್ತು ಶುಗರ್ ಪರೀಕ್ಷೆ, ನೇತ್ರ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀ ರೋಗ ಚಿಕಿತ್ಸೆ, ಚರ್ಮ ರೋಗ ಸೇರಿದಂತೆ ವಿವಿಧ ಚಿಕಿತ್ಸೆಗಳನ್ನು ಉಚಿತವಾಗಿ ಮಾಡಲಾಯಿತು. ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಹೇಳಬೇಕಂತಂದರೆ ಸಾಕಷ್ಟು ಯುವಕರಲ್ಲಿ, ಅದರಲ್ಲಿ ನಾವು ನೋಡ್ತಾ ಇದ್ದೀವಿ ಸಣ್ಣ ಮಕ್ಕಳು ಸುಮಾರು 2 ವರ್ಷದಿಂದ ಹಿಡ್ಕೊಂಡು ಸುಮಾರು 18 ವರ್ಷ 20 ವರ್ಷ ಏನು ಯುವಕರಿದ್ದಾರೆ, ಮಕ್ಕಳಿದ್ದಾರೆ, ಅವರಿಗೆಲ್ಲ ಈ ಮೊಬೈಲ್ ಹ್ಯಾಬಿಟ್ ಸಿಕ್ಕಾಪಟ್ಟೆ ಆಗಿದೆ. ಅಂದರೆ ಅವರು ಊಟ ಮಾಡ್ತಾ ಇದ್ದಾಗ ಕೂಡ ಯಾವುದೇ ಕೆಲಸ ತಾವು ಕುಂತು ಮಾಡೋಂಥ ಕೆಲಸ ಇದ್ದರೆ ಮೊಬೈಲ್ ಮಾತ್ರ ಅವ್ರಿಗೆ ಬೇಕಾಗ್ತದೆ. ಊಟ ಮಾಡೋಕೆ ಸಣ್ಣ ಮಕ್ಕಳು ಕೂಡ ಮೊಬೈಲ್ ನೋಡ್ತಾನೆ ಅವರು ಊಟ ಮಾಡೋದು. ವಿದ್ಯಾರ್ಥಿಗಳು ಕೂಡ ಅಷ್ಟೇ, ಮೊಬೈಲ್ ನೋಡ್ಕೊತೆ ಅವರು ಹೋಮ್ವರ್ಕ್ ಮಾಡೋವಂಥದ್ದು ಕೂಡ ನಾವು ನೋಡಿದ್ದೀವಿ. ಈ ಇದರಲ್ಲಿ ನಾವು ಸುಮಾರು ಒಂದು 4-5 ವರ್ಷದಿಂದ ಸ್ಪೆಷಲಿ ಮೊಬೈಲಲ್ಲಿ ಬಂದಂತೂ ಭಾಳ ವರ್ಷ ಆಯಿತು. ಆದರೆ ಸ್ಪೆಷಲಿ ಒಂದು ಇದೇನು ಸೋಷಿಯಲ್ ಮೀಡಿಯಾ ಮತ್ತು ಸ್ಮಾರ್ಟ್ಫೋನ್ಗಳು ಏನು ಬಂದಿದ್ದಾವೆ, ಇವೆಲ್ಲ ಯುವಕರನ್ನು ಸಾಕಷ್ಟು ತಪ್ಪದಾರಿಗೆ ಕೂಡ ಎಳಿತಾ ಇದ್ದಾವೆ ಮತ್ತು ಅವರ ಹೆಲ್ತ್ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದ ಅವರು ಏನು ಮಕ್ಕಳು ಹೆಚ್ಚಿಗೆ ದೈಹಿಕ ವ್ಯಾಯಾಮ ಮಾಡಬೇಕಾಗಿತ್ತು, ಆಟ ಆಡಬೇಕಾಗಿತ್ತು, ಅದನ್ನೆಲ್ಲ ಬಿಟ್ಟು ಇವತ್ತು ಯುವಕರು ಮೊಬೈಲಲ್ಲೇ ಇರುವುದರಿಂದ ಅವರ ದೈಹಿಕ ಶ್ರಮತೆ ಕೂಡ ಕಡಿಮೆ ಆಗ್ತಾಯಿದೆ. ಜೊತೆಗೆ ಮಾನಸಿಕವಾಗಿ ಭಾಳ ಅವರು ದುರ್ಲಭ ಆಗ್ತಾಯಿದ್ದಾರೆ. ಮಾನಸಿಕವಾಗಿ ಅಂತಂದರೆ ಇವತ್ತು ಮೊಬೈಲ್ ಬಿಟ್ಟರೆ ಒಂಥರ ಅವರೇನೋ ಕಳ್ಕೊಂಡಿದ್ದೀವಿ ಮತ್ತು ಒಂಥರ ಅವರು ಇರಿಟೇಟ್ ಆಗ್ತಾಯಿದ್ದಾರೆ. ಅದಕ್ಕಾಗಿ ನಾವು ಯುವಕರಲ್ಲಿ, ಮಕ್ಕಳಲ್ಲಿ ಮತ್ತು ಅವರ ಪಾಲಕರಲ್ಲಿ ಕೇಳ್ಕೋದೇನು, ಒಬ್ಬರು ವೈದ್ಯರಾಗಿ ನಾವು ಕೇಳ್ಕೋದು ಅಂತಂದ್ರೆ ಆದಷ್ಟು ಮಕ್ಕಳನ್ನು ಮೊಬೈಲಿಂದ ದೂರ ಇಡಬೇಕು. ಅದು ಈಗ ಅಡಿಕ್ಟ್ ಆದವರಿಗೆ ಮತ್ತು ಆಗ್ತಾ ಇದ್ದಂಥ ಏನು ಯುವಕರಿದ್ದಾರೆ ಆದಷ್ಟು ಇದನ್ನು ಡೈವರ್ಟ್ ಮಾಡಿ ಅದನ್ನು ಏನು ದಿನದ 8-10 ಗಂಟೆ ಕೂಡ ಮೊಬೈಲ್ ನೋಡೋಂಥ ಯುವಕರಿದ್ದಾರೆ, ಅದನ್ನು ರಿಡ್ಯೂಸ್ ಮಾಡಿ 15 ನಿಮಿಷ, ಅರ್ಧ ಗಂಟೆಗೆ ಅಷ್ಟೇ ತೊಗೊಂಡು ಅದು ಸ್ಲೋಲಿ ಆಗಿ ಅದನ್ನು ಮೊಬೈಲ್ ಬಿಡುವಂಥ ಕೆಲಸ ಯುವಕರು ಮಾಡಬೇಕು. ಮತ್ತು ದೈಹಿಕವಾಗಿ ಹೆಚ್ಚಾಗಿ ಆಟಗಳಿಗೆ ಮತ್ತು ಎಕ್ಸಸೈಸ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದೇ ಆದರೆ ಈ ಮೊಬೈಲಿನ ಗೀಳೇನಿದೆ ಇದನ್ನು ನಾವು ಕಡಿಮೆಗೊಳಿಸ್ಬೋದು, ತೆಗೆದು ಹಾಕ್ಬೋದು. ಆ ನಿಟ್ಟಿನಲ್ಲಿ ನಾವು ಯುವಕರಿಗೆ ನಾವು ವಿನಂತಿ ಮಾಡೋದು. ಶಿಬಿರದಲ್ಲಿ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಅಂಬಿಕಾ ಪಾಟೀಲ್, ಡಾಕ್ಟರ್ ಮೋಹನ್ ಕವಲ್ದಾರ್, ಡಾಕ್ಟರ್ ಜ್ಯೋತಿ ಶೀಲವಂತ್, ಡಾಕ್ಟರ್ ಮಂಜುನಾಥ್ ಪಾಟೀಲ್ ಸೇರಿದಂತೆ ಹಲವು ವೈದ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೊಮ್ಮೆ ಇನ್ ಗುಲ್ಬರ್ಗಾ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. 76ನೇ ಗಣರಾಜ್ಯೋತ್ಸವ ಹಿನ್ನೆಲೆ ಪೊಲೀಸ್ ಪರೇಡ್ ಮೈದಾನದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಜೂನ್ ಅಂತ್ಯದ ವೇಳೆಗೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಭೂಮಿಯ ದಾಖಲೆಗಳ ಡಿಜಿಟಲೀಕರಣ ಮಾಡಲಾಗುವುದು, ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ.
ಅದ್ದೂರಿಯಾಗಿ ಜರುಗಿದ ದಾಮೋದರ್ ರಘೋಜಿ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪ ಸಮಾರಂಭ. ಬಸವೇಶ್ವರ ಆಸ್ಪತ್ರೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಗಣರಾಜ್ಯೋತ್ಸವ ಸಮಾರಂಭ. ಇದೇ ಹೊತ್ತಿನ ಎನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.